ಎಲ್ರಿಗೂ ನಮಸ್ಕಾರ. ನಾನು ಲೀಲಾ ಲೋಕಲ್ ಆಕ್ಸಿಂದ ಲೀಲಾ ನಟರಾಜ್ ಮಾತಾಡ್ತಾ ಇರೋದು. ಇವತ್ತು ಸಿಂಪಲ್ಲಾಗಿ ಎಗ್ ಬಿರಿಯಾನಿ ಮಾಡೋಣ ಬನ್ನಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ಕೊತ್ತಂಬರಿ, ಪುದೀನ, ಹಸಿಮೆಣ್ಸಿನ್ಕಾಯಿ 7-8 ಖಾರ ತಕ್ಕನಾಗ ಹಾಕ್ಕೊಳ್ಳಿ. ಶುಂಠಿ ಅರ್ಧ ಇಂಚು, ಬೆಳ್ಳುಳ್ಳಿ ಇಷ್ಟನ್ನ ಹಾಕಿ ರುಬ್ಕೊಂಡ್ಬಿಡೋಣ. ಮೊಟ್ಟೆನ ಬೇಯಿಸಿ ಚೆನ್ನಾಗಿ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಚಾಕುವಿನಿಂದ ಹೋಲ್ಸ್ ಮಾಡಿದರೆ ಖಾರದ ಪುಡಿ ಉಪ್ಪು ಎಲ್ಲ ಅಂಟ್ಕೊಳ್ಳಿ ಅಂತ ಆ ಥರ ಮಾಡೋದು. ಒಗ್ಗರಣೆಗೆ ಎಣ್ಣೆ, ಮಸಾಲೆ ಪದಾರ್ಥ ಹಾಕೋಣ. ಎಣ್ಣೆಗೆ ಪಲಾವ್ ಎಲೆ, ಮೊಗ್ಗು, ಜೀರಿಗೆ, ಸೋಂಪು ಎಲ್ಲ ಹಾಕಿ ನೆಕ್ಸ್ಟ್ ಈರುಳ್ಳಿ ಹಾಕೋಣ. ಈರುಳ್ಳಿ ಕೆಂಪಗಾಗಬೇಕು, ಆ ಥರ ಕೆಂಪಗಾಗೋವರೆಗೂ ಈರುಳ್ಳಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗೋಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ಕೆಂಪಗಾಗೋವರೆಗೂ ಈರುಳ್ಳಿ ಫ್ರೈ ಮಾಡೋಣ. ಈರುಳ್ಳಿ ಫ್ರೈ ಆಗಲಿ, ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಡೋಣ. ಸೈಡಲ್ಲಿ ಮೊಟ್ಟೆನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಎಣ್ಣೆ, ಖಾರದ ಪುಡಿ, ಸ್ವಲ್ಪ ಸಾಲ್ಟು, ಅರಿಶಿನ ಹಾಕಿ ಮೊಟ್ಟೆನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ. ಒಂದು 3 ಸೆಕೆಂಡ್ ಫ್ರೈ ಮಾಡ್ಕೊಂಬಿಡೋಣ ಮೊಟ್ಟೆನ, ಬೇಯಿಸಿರೋ ಮೊಟ್ಟೆನ. ಅದು ಉಪ್ಪು ಖಾರ ಹಿಡೀಲಿ ಅಂತ ಆ ಥರ ಮಾಡೋದು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಎಣ್ಣೆಯಲ್ಲಿ ಹುರಿದ್ಬಿಡೋಣ ಮೊಟ್ಟೆನ. ಒಂದು 2 ಸೆಕೆಂಡ್ ಅಷ್ಟೇ ಸಾಕು. ಅದನ್ನು ನೀಟಾಗಿ ಎತ್ತಿಕೊಂಬಿಡೋಣ ಸೈಡಿಗೆ. ನೆಕ್ಸ್ಟ್ ಈರುಳ್ಳಿ ಕೆಂಪಗಾಗಿರುತ್ತೆ, ಅದಕ್ಕೆ ಟೊಮೊಟೊ, ಸ್ವಲ್ಪ ಮೊಸರು ಹಾಕಿ, ಟೊಮೊಟೊನ ಸ್ವಲ್ಪ ಸಾಲ್ಟ್ ಹಾಕಿ, ಟೊಮೊಟೊ ಮೆತ್ತಗಾಗಬೇಕಂದ್ರೆ ಸ್ವಲ್ಪ ಸಾಲ್ಟ್ ಹಾಕಿ, ಮೊಸರು ಹಾಕಿ ಬೇಯಿಸ್ಕೊಂಬಿಡೋಣ, ಫ್ರೈ ಮಾಡ್ಕೊಂಬಿಡೋಣ. ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಮೊಸರು ಹಾಕಿದ ತಕ್ಷಣ ಟೊಮೊಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ರುಬ್ಕೊಂಡಿರೋ ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಎಲ್ಲ ರುಬ್ಕೊಂಡಿರೋ ಮಸಾಲೆ ಹಾಕ್ಬಿಡೋಣ. ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡಿಬಿಡೋಣ. ಚೆನ್ನಾಗಿ ಫ್ರೈ ಆಗಬೇಕದು. ಮಸಾಲೆ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಲಿ. ಅದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಬಿಡೋಣ. ಚೆನ್ನಾಗಿ ಫ್ರೈ ಆದಮೇಲೆ ಆಗಬೇಕು. ಸ್ವಲ್ಪ ಗರಂ ಮಸಾಲೆ 1 ಸ್ಪೂನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಆದಮೇಲೆ ಅಕ್ಕಿ, ಇದನ್ನು ಕಾಲು ಗಂಟೆ ಅಕ್ಕಿ ನೆನೆಸಿಟ್ಕೊಬೇಕು. ನಾನು ತೊಗೊಂಡಿರೋದು ಬಾಸುಮತಿ ಅಕ್ಕಿ.
ಇದನ್ನು ಒಂದು ಕಾಲು ಗಂಟೆ ನೆನೆಸ್ಕೊಂಬಿಟ್ಟು ಅಕ್ಕಿ ಹಾಕಬೇಕು. ನಾ 2 ಲೋಟ ಅಕ್ಕಿ ತೊಗೊಂಡಿದ್ದೀನಿ. 2 ಲೋಟ ಅಕ್ಕಿಗೆ ಇದು ಬಾಸುಮತಿ ಆಗಿರೋದ್ರಿಂದ ಇದು 3 ಲೋಟ ಹಾಕಿದ್ರೆ ಸಾಕು ನೀರು. 3 ಲೋಟ ಹಾಕಿದ್ರೆ ಸಾಕು. ಅಷ್ಟು ಹಾಕ್ಬಿಟ್ರೆ ಸಾಕು. 4 ಲೋಟ ಜಾಸ್ತಿ ಆಗಿಬಿಡುತ್ತೆ. 3 ಲೋಟ ಹಾಕಿದ್ರೆ ನೀರು ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಬಿರಿಯಾನಿ. ಚೆನ್ನಾಗಿ ಎಣ್ಣೆ ಫ್ರೈ ಮಾಡ್ಕೊಂಬಿಡೋಣ ಬಾಸುಮತಿ ರೈಸ. ಫ್ರೈ ಮಾಡ್ಕೊಂಬಿಟ್ಟು ಅದಕ್ಕೆ ಅಕ್ಕಿ ಎಷ್ಟು ಹಾಕಿದ್ದೀವೋ ಅದಕ್ಕೆ 3 ನೀರು ಹಾಕ್ಬಿಟ್ರೆ ಸಾಕು. 3 ಹಾಕ್ಬಿಟ್ರೆ ಸಾಕಾಗುತ್ತೆ. ಪರ್ಫೆಕ್ಟಾಗಿ ಬರುತ್ತೆ. ನೀವು 3 4 ಹಾಕ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ ಅನ್ನ. ಎಲ್ಲ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ನೀರೆಲ್ಲ ಹೋಗೋವರೆಗೂ ಬಿಟ್ಟು ಅದಕ್ಕೆ ಮೊಟ್ಟೆ ಹಾಕಿ ಲೋ ಫ್ಲೇಮಲ್ಲೇ ಕುಕ್ಕರ್ನ ಮುಚ್ಚಿಬಿಡೋಣ. ಸ್ವಲ್ಪ ತುಪ್ಪ ಮೇಲೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲೇ ಮುಚ್ಚಿಬಿಡೋಣ ಕುಕ್ಕರ. 2 ವಿಸಲ್ ಹಾಕ್ಸ್ಬಿಟ್ರೆ ಸಾಕು. ಫಸ್ಟ್ ಟೈಮ್ ಯಾರು ನನ್ನ ವೀಡಿಯೋ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋ ಹಾಕೋಕ್ಕೆ ಸಪೋರ್ಟ್ ಮಾಡಿ. 2 ವಿಸಲ್ ಹಾಕ್ಸ್ಕೊಂಬಿಡೋಣ. ಈ ಕುಕ್ಕರ್ ಓಪನ್ ಮಾಡೋಣ. ಬಿರಿಯಾನಿ ರೆಡಿ ಆಯಿತು. ಬೇಗ ಸಿಂಪಲಾಗಿ ಮಾಡ್ಕೊಂಡು ಹೋಗ್ಬೋದು ಬಿರಿಯಾನಿ. ಎಗ್ ಬಿರಿಯಾನಿ ಜಾಸ್ತಿ ಏನು ಟೈಮ್ ಹಿಡಿಯಲ್ಲ. ಎಗ್ ಬಿರಿಯಾನಿ ರೆಡಿ ಆಯಿತು. ಇವತ್ತಿನ ಎಗ್ ಬಿರಿಯಾನಿ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು. ನೆಕ್ಸ್ಟ್ ವೀಡಿಯೋ ಸಿಗೋಣ. ಥ್ಯಾಂಕ್ ಯು.